ಕಾಂಗ್ರೆಸ್ ಪಾಳೆಯದಲ್ಲಿ ಭುಗಿಲೆದ್ದಿರುವ ನಾಯಕತ್ವ ಬದಲಾವಣೆ ಚರ್ಚೆಗೆ ಹೊಸ ರೂಪ ಬಂದಿದೆ. ಅದನ್ನ ಕೊಟ್ಟಿದ್ದು ಬೇರಾರು ಅಲ್ಲ, ಡಿಸಿಎಂ ಡಿಕೆ. ಇವತ್ತು ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ತೆರಳಿ ಪೂಜೆ ಸಲ್ಲಿಸಿ ಡಿಕೆ ಮಾತನಾಡಿದ ಧಾಟಿ, ಆ ಮಾತಿನ ಮರ್ಮ ಮತ್ತೊಂದು ಚರ್ಚೆಯನ್ನ ಹುಟ್ಟಾಕಿದೆ. ಹಾಗಿದ್ರೆ ಡಿಕೆ ಹೇಳಿದ್ದೇನು ತೋರಿಸ್ತೀವಿ ನೋಡಿ. ಮೊನ್ನೆ ನನ್ನ ಬಳಿ ಬೇರೆ ಆಯ್ಕೆ ಏನಿದೆ ಹೇಳಿಕೆ, ಇಂದು ಪ್ರಾರ್ಥನೆ ಫಲದ ಮಾತು. What option I have? I have to stand by him, I support him. I don't have any objection to it. ನನಗೆ ಏನು ಬೇಕು ಅದನ್ನ ಚಾಮುಂಡೇಶ್ವರಿ ಬಳಿ ಪ್ರಾರ್ಥನೆ ಮಾಡಿದ್ದೇನೆಂದ ಡಿಕೆ. ಪ್ರಯತ್ನ ವಿಫಲ ಆದರೂ ಪ್ರಾರ್ಥನೆ ವಿಫಲ ಆಗುವುದಿಲ್ಲ ಅನ್ನೋದು ನನ್ನ ನಂಬಿಕೆ. ನನಗೇನೇನು ಬೇಕೋ ಪ್ರಾರ್ಥನೆ ಮಾಡಿದ್ದೇನೆ. ಪ್ರಯತ್ನ ವಿಫಲವಾದರೂ ಪ್ರಾರ್ಥನೆ ವಿಫಲವಾಗೋದಿಲ್ಲ. ನನಗೆ ಏನೇನ್ ಬೇಕು ಅದನ್ನ ಪ್ರಾರ್ಥನೆ ಮಾಡಿದ್ದೀನಿ. ಇದು ಡಿಸಿಎಂ ಡಿಕೆ ಶಿವಕುಮಾರ್ ನಾಡದೇವಿ ಮೈಸೂರಿನ ಚಾಮುಂಡೇಶ್ವರಿ ಸನ್ನಿಧಾನದಲ್ಲಿ ನಿಂತು ಆಡಿದ ಮಾತು. ಸದ್ಯ ಕಾಂಗ್ರೆಸ್ನಲ್ಲಿ ನಡೀತಿರುವ ಬೆಳವಣಿಗೆ, ನಾಯಕತ್ವ ಬದಲಾವಣೆ ಚರ್ಚೆ, ಇದೆಲ್ಲದರ ಮಧ್ಯೆ ಡಿಕೆ ಆಡಿರುವ ಮಾರ್ಮಿಕ ಮಾತು ಹೊಸ ಸದ್ದು ಮಾಡತೊಡಗಿದೆ. ನಾನು ಒಂದು ಮಾತು ಹೇಳ್ತಾ ಇದ್ದೀನಿ, ಪ್ರಯತ್ನ ವಿಫಲ ಆದರೂ ಪ್ರಾರ್ಥನೆ ವಿಫಲ ಆಗುವುದಿಲ್ಲ ಅನ್ನೋದು ನನ್ನ ನಂಬಿಕೆ. ನನಗೇನೇನು ಬೇಕೋ ಪ್ರಾರ್ಥನೆ ಮಾಡಿದ್ದೇನೆ. ಮೊನ್ನೆಯಷ್ಟೇ ಸಿಎಂ ಸಿದ್ದರಾಮಯ್ಯ ನಾನೇ 5 ವರ್ಷ ಸಿಎಂ ಅಂತ ಸ್ಪಷ್ಟವಾಗಿ ಹೇಳಿದ್ರೆ, ಅತ್ತ ಡಿಸಿಎಂ ಡಿಕೆ ನನ್ನ ಬಳಿ ಬೇರೆ ಆಯ್ಕೆ ಏನಿದೆ ಅಂದಿದ್ರು. ಹೌದು ನಾನೇ. ನಿನ್ಗೆ ಯಾಕೆ ಅನುಮಾನ ಬಂದಿದೆ? ಹೌದು ನಾನೇ. ನಿನ್ಗೆ ಯಾಕೆ ಅನುಮಾನ ಬಂದಿದೆ? ಯಾರು? ಅವರು ನಮ್ಮ ಹೈಕಮಾಂಡ್. What option I have? I have to stand by him, I support him, and I don't have any objection to it. ಹೀಗೆ ಹೇಳೋ ಇಬ್ಬರೂ ನಾಯಕರು ಕೈಪಾಳ್ಯದಲ್ಲಿ ಎದ್ದಿರುವ ನಾಯಕತ್ವ ಬದಲಾವಣೆ ಚರ್ಚೆಗೆ ತೆರೆ ಎಳೆಯುವ ಕೆಲಸ ಮಾಡಿದ್ರು ಅಂತ ಎಲ್ಲರೂ ಅಂದುಕೊಂಡಿದ್ದಾರೆ. ಆದರೆ ತೆರೆ ಹಿಂದಿನ ಆಟ ಜೋರಾದಂತೆ ಕಾಣ್ತಿದೆ. ಯಾಕಂದ್ರೆ ನಿನ್ನೆಯಷ್ಟೇ ಡಿಕೆ ಸಹೋದರ ಡಿಕೆ ಸುರೇಶ್ ನಮ್ಮಣ್ಣ ಅಸಹಾಯಕರಲ್ಲ, ನಮ್ಮಣ್ಣ ಸಿಎಂ ಆಗಬೇಕು ಅನ್ನೋ ಆಸೆ ಇದೆ, ಇವತ್ತಿಗೂ ನಾಳೆಯೂ ಇರುತ್ತೆ ಎಂದಿದ್ರು. ಅಸಹಾಯಕತೆ ಅಲ್ಲ, ಅದು ಪಕ್ಷದ ನಾಯಕತ್ವದಲ್ಲಿ ಪಕ್ಷದ ನಾಯಕತ್ವಕ್ಕೆ ಗೌರವ ಕೊಡುವಂಥದ್ದು. ನನಗೊಂದು ಆಸೆ ಇದೆ, ಇವತ್ತು ಆಸೆ ಇದೆ, ನಾಳೆನೂ ಆಸೆ ಇದೆ, ನಾಳಿದ್ದು ಆಸೆ ಇದೆ. ನಮ್ಮಣ್ಣ ಒಂದಿನ ಸಿಎಂ ಆಗಬೇಕು ಅಂತಕ್ಕಂಥ ಆಸೆ ಇದೆ. ಹೀಗೆ ಸಹೋದರ ನಮ್ಮಣ್ಣ ಸಿಎಂ ಆಗಬೇಕು ಅನ್ನೋ ಆಸೆ ಇದೆಯಂತ ಅಭಿಪ್ರಾಯ ವ್ಯಕ್ತಪಡಿಸಿದ ಬೆನ್ನಲ್ಲೇ ಡಿಸಿಎಂ ಡಿಕೆ ಇಂದು ಕುಟುಂಬ ಸಮೇತವಾಗಿ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ತೆರಳಿದ್ರು. ಇಂದು ಆಷಾಢ 2ನೇ ಶುಕ್ರವಾರ. ಹೀಗಾಗಿ ನಾಡದೇವಿ ಚಾಮುಂಡೇಶ್ವರಿಗೆ ಡಿಕೆ ವಿಶೇಷ ಪೂಜೆ ಸಲ್ಲಿಸಿದ್ರು. ಅಷ್ಟೇ ಅಲ್ಲ, ದೇವಸ್ಥಾನದ ಮುಂದೆ ತಾವೇ ಸಂಕಲ್ಪ ಮಾಡಿಕೊಂಡು 11 ಈಡುಗಾಯಿ ಒಡೆದು ಸೇವೆ ಸಲ್ಲಿಸಿದ್ರು. ಚಾಮುಂಡೇಶ್ವರಿ ದೇವಿಯ ಪೂಜೆಯ ಬಳಿಕ ಮಾತನಾಡಿದ ಡಿಕೆ, ನಾನು ಇಲ್ಲಿ ರಾಜಕೀಯ ಮಾತನಾಡೋಕೆ ಬಂದಿಲ್ಲ ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ಮಲ್ಲಿಕಾರ್ಜುನ ಖರ್ಗೆ ನಮಗೆಲ್ಲ ಬುದ್ಧಿವಾದ ಹೇಳಿದ್ದಾರೆ, ಅವರ ಮಾತಿನಂತೆ ಎಲ್ಲರೂ ಒಟ್ಟಿಗೆ ಸೇರಿ ಕೆಲಸ ಮಾಡೋಣ ಅಂದ್ರು. ಯಾವ ಚರ್ಚೆನೂ ಬೇಡ. ಈಗ ಇಲ್ಲಿ ರಾಜಕೀಯ ಮಾತಾಡೋಕ್ಕೆ ನಾನು ಬಂದಿಲ್ಲ. ರಾಜ್ಯಕ್ಕೆ ಒಳ್ಳೇದಾಗಲಿ. ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು. ಅವರು ನಮ್ಮೆಲ್ಲರೂ ಕೂಡ ಬುದ್ಧಿವಾದ ಹೇಳಿದ್ದಾರೆ, ಸಂದೇಶ ಹೇಳಿದ್ದಾರೆ. ಅವ್ರ ಮಾತಿನಲ್ಲಿ ನಾವು ನಡ್ಕೊಂಡು ನಾವು ಎಲ್ಲರೂ ಸೇರಿ ಒಟ್ಟಿಗೆ ಕೆಲಸ ಮಾಡೋಣ. ಹೀಗೆ ಹೇಳಿದ ಡಿಕೆಶಿಯೇ ಪ್ರಯತ್ನ ವಿಫಲವಾದ್ರೂ ಪ್ರಾರ್ಥನೆ ವಿಫಲವಾಗೋದಿಲ್ಲ, ನನಗೇನ್ ಬೇಕೋ ಪ್ರಾರ್ಥನೆ ಮಾಡಿದ್ದೀನಿ ಅಂದ್ರು. ನಾನು ಒಂದು ಮಾತು ಹೇಳ್ತಾ ಇದ್ದೀನಿ, ಪ್ರಯತ್ನ ವಿಫಲ ಆದರೂ ಪ್ರಾರ್ಥನೆ ವಿಫಲ ಆಗುವುದಿಲ್ಲ ಅನ್ನೋದು ನನ್ನ ನಂಬಿಕೆ. ನನಗೇನೇನು ಬೇಕೋ ಪ್ರಾರ್ಥನೆ ಮಾಡಿದ್ದೇನೆ. ಹೀಗಾಗಿ ಸಿಎಂ ಆಗಲು ಡಿಕೆ ಚಾಮುಂಡಿ ಮೊರೆ ಹೋದ್ರ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಇನ್ನು ಇದೇ ವಿಚಾರವಾಗಿ ಮಾತನಾಡಿರುವ ಸಚಿವ ಚಲುವರಾಯಸ್ವಾಮಿ, ಡಿಕೆ ಮತ್ತು ಸಿದ್ದರಾಮಯ್ಯ ಒಗ್ಗಟ್ಟಾಗಿದ್ದಾರೆ, ಎಐಸಿಸಿ ನಡುವೆ ಏನು ಮಾತುಕತೆಯಾಗಿದೆ ಎಂಬುದು ನಮಗೆ ಗೊತ್ತಿಲ್ಲ ಅಂದ್ರು. ಇನ್ನು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸಹ ನಾವು ಸಿಎಂ ಬದಲಾವಣೆ ಬಗ್ಗೆ ಮಾತನಾಡಲ್ಲ ಅಂದ್ರು. ಅವರವರ ಅಭಿಪ್ರಾಯ, ಶಾಸಕರು ಅವರವರ ಅಭಿಪ್ರಾಯ ಹೇಳಿದ್ದಾರೆ. ನಮ್ಮಲ್ಲಿ ಸಿದ್ದರಾಮಯ್ಯನವರು ಡಿಕೆಯವರು ಭಾಳ ಅನ್ಯೋನ್ಯವಾಗಿದ್ದಾರೆ. ಏನೇ ಆದರೂ ಇಬ್ಬರು ಒಗ್ಗಟ್ಟಾಗಿ ಹೋಗ್ತಾರೆ. ಹೈಕಮಾಂಡು ಅದಕ್ಕೆ ಸಮರ್ಥವಾಗಿದೆ. ರಾಷ್ಟ್ರದ ಎಐಸಿಸಿ, ರಾಜ್ಯದಲ್ಲಿ ಸಿದ್ದರಾಮಯ್ಯ ಡಿಕೆಯವರು ಯಾರೇನೇ ಮಾಡಿದ್ರು ಡಿವೈಡ್ ಆಗೋಲ್ಲ.
ಒಟ್ಟಿಗೆ ಹೋಗ್ತಾರೆ, ತೀರ್ಮಾನ ಒಟ್ಟಿಗೆ. ನಮ್ಮ ಪಕ್ಷದಲ್ಲಿ ಒಬ್ರು ಮಾಸ್ ಲೀಡರ್ ಇದ್ದಾರೆ, ಒಬ್ರು ಪಕ್ಷದ ಸಂಘಟನಾ ಚತುರರಿದ್ದಾರೆ. ಇಬ್ರು ಒಟ್ಟಿಗೆ ಸೇರ್ಕೊಂಡು ಕರ್ನಾಟಕದ ಜನರಿಗೆ ಏನ್ ಭಾಷೆ ಕೊಟ್ಟಿದೀವಿ ಆ ರೀತಿ ಸರ್ಕಾರ ನಡೆಸ್ತಾ ಇದ್ದೀವಿ. ಬದಲಾವಣೆ ಅನ್ನೋ ಮಾತನ್ನ ನಾವು ಯಾರು ಕೂಡ ಮಾತನಾಡೋದಿಲ್ಲ. ಯಾಕಂದ್ರೆ ನಾವೆಲ್ಲ ಪಕ್ಷದ ಶಿಸ್ತಿನ ಸಿಪಾಯಿಗಳು, ಪಕ್ಷದ ಚೌಕಟ್ಟಿನಲ್ಲಿ ಇರುವಂತವ್ರು. ಏನೂ ಇಲ್ಲ ಅಂತ ಹೇಳ್ತಾ ಇದ್ರು, ಒಳಗೊಳಗೆ ನಡೀತಿರುವ ಚರ್ಚೆ, ಆಗ್ತಿರೋ ಬೆಳವಣಿಗೆ ಬೇರೆಯದ್ದನ್ನೇ ಹೇಳ್ತೀವಿ. ಇದೆಲ್ಲ ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾದು ನೋಡಬೇಕಿದೆ. ರಾಮ್, TV9 ಮೈಸೂರು.